ಸೊ ಭಾರತದ ಅಧಿಕಾರ ಕೇಂದ್ರಗಳಲ್ಲಿ ಒಂದು ದೊಡ್ಡ ಬದಲಾವಣೆಯ ಗಾಳಿ ಬೀಸುತ್ತಿದೆ ಅಂತಾನೆ ಹೇಳ್ಬೋದು. ದೇಶದ ಅತ್ಯಂತ ಪ್ರಮುಖ ಸಂಸ್ಥೆಗಳ ಚುಕ್ಕಾಣಿ ಹಿಡಿಯೋಕೆ ಹೊಸ ನಾಯಕರು ಬಂದಿದ್ದಾರೆ. ಹಾಗಿದ್ರೆ ನಮ್ಮ ದೇಶದ ಆಡಳಿತ, ಆರ್ಥಿಕತೆ ಮತ್ತು ಭದ್ರತೆಯಂತಹ ಪ್ರಮುಖ ಕ್ಷೇತ್ರಗಳನ್ನ ಇನ್ಮುಂದೆ ಮುನ್ನಡೆಸೋದು ಯಾರು? ಬನ್ನಿ, ಇವತ್ತಿನ ಈ ಚರ್ಚೆಯಲ್ಲಿ ಇದರ ಬಗ್ಗೆನೇ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಹಾಗಿದ್ದರೆ ನಿಜಕ್ಕೂ ಭಾರತದ ಭವಿಷ್ಯವನ್ನ ರೂಪಿಸ್ತಿರೋದು ಯಾರು? ಈ ಪ್ರಶ್ನೆ ಯಾಕೆಷ್ಟು ಮುಖ್ಯ ಅಂದ್ರೆ, ನಾವು ಮಾತಾಡ್ತಿರೋ ಈ ನೇಮಕಾತಿಗರು ಸುಮ್ಮನೆ ಹೆಸರುಗಳ ಬದಲಾವಣೆ ಅಷ್ಟೇ ಅಲ್ಲ. ಈ ಸ್ಥಾನಗಳಲ್ಲಿ ಕೂರುವರ ಪ್ರತಿಯೊಂದು ನಿರ್ಧಾರವೂ ದೇಶದ ನೀತಿ, ಪ್ರಗತಿ ಅಷ್ಟೇ ಯಾಕೆ ನಮ್ಮೆಲ್ಲರ ದೈನಂದಿನ ಜೀವನದ ಮೇಲೆ ನೇರವಾದ ಪರಿಣಾಮ ಬೀರುತ್ತೆ. ಸರಿ, ಹಾಗಿದ್ರೆ ಮೊದಲು ನಾವು ಆಡಳಿತದ ಸ್ತಂಭಗಳ ಬಗ್ಗೆ ಮಾತಾಡೋಣ. ಯಾವುದೇ ದೇಶಕ್ಕೆ ಅದರ ಸಂವಿಧಾನ ಮತ್ತು ನ್ಯಾಯಾಂಗ ವ್ಯವಸ್ಥೆನೇ ಅಡಿಪಾಯ. ಸೊ ಈ ಅಡಿಪಾಯವನ್ನೇ ಕಾಯೋ ಜವಾಬ್ದಾರಿ ಹೊತ್ತಿರೋ ಹೊಸ ಮುಖ್ಯಸ್ಥರು ಯಾರು? ಬನ್ನಿ ನೋಡೋಣ. ಈ ಲಿಸ್ಟ್ನಲ್ಲಿ ಮೊದಲಿರೋದು ದೇಶದ ಹೈಯೆಸ್ಟ್ ಲಾ ಆಫೀಸರ್ ಅಂದ್ರೆ ಅಟಾರ್ನಿ ಜನರಲ್. ಇವನು ತುಂಬಾನೇ ಇಂಪಾರ್ಟೆಂಟ್ ಹುದ್ದೆಗೆ ಆರ್ ವೆಂಕಟರಮಣಿಯವರೇ ಮತ್ತೆ ಮರುನೇಮಕ ಆಗಿದ್ದಾರೆ. ಹಾಗಿದ್ರೆ ಅಟಾರ್ನಿ ಜನರಲ್ ಅಂದ್ರೆ ಅವರ ಕೆಲಸವಾದ್ರೂ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ ಇವರು ಕೇಂದ್ರ ಸರ್ಕಾರದ ಪರಮೋಚ್ಚ ವಕೀಲರು. ಅಂದ್ರೆ ಸಂವಿಧಾನದ 76ನೇ ವಿಧಿ ಪ್ರಕಾರ ಯಾವುದೇ ಕಾನೂನು ವಿಷಯ ಬಂದ್ರೂ ಕೇಂದ್ರ ಸರ್ಕಾರದ ಪರವಾಗಿ ನಿಲ್ಲೋದು ಇವರೇ. ಇದೊಂದು ದೊಡ್ಡ ಜವಾಬ್ದಾರಿ ಅಲ್ವಾ? ಸರಿ, ಈಗ ಮುಂದಕ್ಕೆ ಹೋಗೋಣ. ನಮ್ಮ ದೇಶದ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ ಅಂದ್ರೆ ಯಾವುದು? ಖಂಡಿತ ಚುನಾವಣೆ. ಸೊ ಈ ಇಡೀ ಪ್ರಕ್ರಿಯೆಯನ್ನ ನಿಭಾಯಿಸೋ ಸಂಸ್ಥೆಯ ಮುಖ್ಯಸ್ಥರಾಗಿ, ಅಂದ್ರೆ ದೇಶದ 26ನೇ ಮುಖ್ಯ ಚುನಾವಣಾ ಆಯುಕ್ತರಾಗಿ ಜ್ಞಾನೇಶ್ ಕುಮಾರ್ ಅಧಿಕಾರ ವಹಿಸಿಕೊಂಡಿದ್ದಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ ಚುನಾವಣಾ ಆಯೋಗವನ್ನ ಚುನಾವಣೆಗಳ ರಕ್ಷಕ ಅಂತನೂ ಕರೀತಾರೆ. ಯಾಕಂದ್ರೆ ಅದರ ಕೆಲಸವೇ ಅದು. ಸಂವಿಧಾನದ 324ನೇ ವಿಧಿ ಇದಕ್ಕೆ ಆ ಅಧಿಕಾರವನ್ನ ಕೊಟ್ಟಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ 1993ರಿಂದ ಇದು ಒಬ್ರೇ ಸದಸ್ಯರಿರೋ ಸಂಸ್ಥೆ ಅಲ್ಲ, ಇದೊಂದು ಬಹುಸದಸ್ಯ ಸಂಸ್ಥೆ. ಇದರಿಂದ ಏನಾಗುತ್ತೆ ಅಂದ್ರೆ ಚುನಾವಣೆಗಳು ನಿಷ್ಪಕ್ಷಪಾತವಾಗಿ ನಡೆಯಕ್ಕೆ ಸಹಾಯ ಆಗುತ್ತೆ. ಇಷ್ಟೇ ಅಲ್ಲ, ಆಡಳಿತದ ಮುಖ್ಯಸ್ಥರ ಪಟ್ಟಿ ಇನ್ನೂ ಇದೆ. ಉದಾಹರಣೆಗೆ ನೋಡಿ, ಸರ್ಕಾರಿ ಹುದ್ದೆಗಳಿಗೆ ನೇಮಕಾತಿ ಮಾಡೋ UPSC ಇರ್ಬೋದು, ಸರ್ಕಾರದ ಪ್ರತಿಯೊಂದು ಪೈಸೆ ಲೆಕ್ಕ ಇಡೋ CAG ಇರ್ಬೋದು, ಅಥವಾ ನಮ್ಮೆಲ್ಲರ ಮಾನವ ಹಕ್ಕುಗಳನ್ನ ರಕ್ಷಿಸುವ NHRC ಇರ್ಬೋದು. ಎಲ್ಲ ಪ್ರಮುಖ ಸಂಸ್ಥೆಗಳಿಗೂ ಹೊಸ ಮುಖ್ಯಸ್ಥರು ಬಂದಿದ್ದಾರೆ. ಓಕೆ, ಆಡಳಿತದ ವಿಚಾರ ಆಯ್ತು. ಈಗ ದೇಶದ ಜೀವನಾಡಿ ಅಂತಾನೆ ಹೇಳ್ಬೋದಾದ ಆರ್ಥಿಕತೆಯ ಕಡೆಗೆ ಬರೋಣ. ನಮ್ಮ ಎಕಾನಮಿಯನ್ನ, ಫಿನಾನ್ಷಿಯಲ್ ಮಾರ್ಕೆಟ್ಗಳನ್ನ ಕಂಟ್ರೋಲ್ ಮಾಡೋ ಲೀಡರ್ಸ್ ಯಾರು ಅನ್ನೋದನ್ನ ನೋಡೋಣ ಬನ್ನಿ. ಆರ್ಥಿಕತೆ ಅಂತ ತಕ್ಷಣ ಎಲ್ಲರ ಕಣ್ಣು ಹೋಗೋದು RBI ಕಡೆಗೆ ಅಲ್ವಾ? ಸೊ ಭಾರತೀಯ ರಿಸರ್ವ್ ಬ್ಯಾಂಕ್ನ 26ನೇ ಗವರ್ನರ್ ಆಗಿ ಸಂಜಯ್ ಮಲ್ಹೋತ್ರಾ ನೇಮಕ ಆಗಿದ್ದಾರೆ. ಇವೆಲ್ಲ ಒಂದೊಂದು ನಿರ್ಧಾರ ಕೂಡ ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದ್ರಿಂದ ಹಿಡಿದು ನಮ್ಮ ಬ್ಯಾಂಕಿಂಗ್ ಸಿಸ್ಟಮ್ ಅನ್ನ ಸ್ಟೇಬಲ್ ಆಗಿ ಇಡೋವರೆಗೂ ತುಂಬಾನೇ ಕ್ರಿಟಿಕಲ್ ಆಗಿರುತ್ತೆ. RBI ಒಂದೇ ಅಲ್ಲ, ನಮ್ಮ ಫಿನಾನ್ಷಿಯಲ್ ಸಿಸ್ಟಮ್ ಅನ್ನ ಸ್ಟ್ರಾಂಗ್ ಆಗಿ ಇಡೋಕೆ ಇನ್ನೂ ಹಲವಾರು ಸಂಸ್ಥೆಗಳಿವೆ. ನೋಡಿ, ನಾವು ಕಟ್ಟೋ ಡೈರೆಕ್ಟ್ ಟ್ಯಾಕ್ಸ್ಗಳನ್ನ ನೋಡ್ಕೊಳ್ಳೋ CBDT, ಇಂಡೈರೆಕ್ಟ್ ಟ್ಯಾಕ್ಸ್ ನೋಡ್ಕೊಳ್ಳೋ CBIC, ಆಮೇಲೆ ಸ್ಟಾಕ್ ಮಾರ್ಕೆಟನ್ನು ರೆಗ್ಯುಲೇಟ್ ಮಾಡೋ NSE ಇರ್ಬೋದು, ನಮ್ಮ ಪೆನ್ಷನ್ ಫಂಡ್ಗಳನ್ನು ಮ್ಯಾನೇಜ್ ಮಾಡೋ PFRDA ಇರ್ಬೋದು. ಹೀಗೆ ಪ್ರತಿಯೊಂದು ಸಂಸ್ಥೆಯ ಮುಖ್ಯಸ್ಥರ ಪಾತ್ರ ಕೂಡ ತುಂಬಾನೇ ಮುಖ್ಯ. ಸರಿ, ಎಕನಾಮಿ ಎಷ್ಟೇ ಸ್ಟ್ರಾಂಗ್ ಆಗಿದ್ರೂ ದೇಶದ ಗಡಿಗಳು ಸೇಫ್ ಆಗಿಲ್ಲ ಅಂದ್ರೆ ಏನೂ ಪ್ರಯೋಜನ ಅಲ್ವಾ? ಸೊ ಈಗ ನಮ್ಮ ದೇಶದ ಭದ್ರತೆಯ ಜವಾಬ್ದಾರಿ ಹೊತ್ತಿರೋ ರಕ್ಷಣಾ ಪಡೆಗಳು ಮತ್ತೆ ಇಂಟೆಲಿಜೆನ್ಸ್ ಏಜೆನ್ಸಿಗಳ ಮುಖ್ಯಸ್ಥರು ಯಾರು ಅಂತ ನೋಡೋಣ. ನೋಡಿ, ಭೂಸೇನೆಯ ಹೊಸ ಚೀಫ್ ಆಗಿ ಡಾಕ್ಟರ್ ಉಪೇಂದ್ರ ದ್ವಿವೇದಿ, ನಮ್ಮ ಫಾರಿನ್ ಇಂಟೆಲಿಜೆನ್ಸ್ ಏಜೆನ್ಸಿ ರಾ ಇದೆಯಲ್ಲ ಅದರ ಮುಖ್ಯಸ್ಥರಾಗಿ ಪರಾಗ್ ಜೈನ್, ಆಮೇಲೆ ನಮ್ಮ ಪ್ರಮುಖ ಇಂಡಸ್ಟ್ರೀಸ್ಗಳನ್ನ ರಕ್ಷಾ CISFನ ಡೈರೆಕ್ಟರ್ ಜನರಲ್ ಆಗಿ ಪ್ರವೀಣ್ ರಂಜನ್, ಹಾಗೆ ನಮ್ಮ ಡಿಫೆನ್ಸ್ ರಿಸರ್ಚ್ನಲ್ಲಿ ಮುಂಚೂಣಿಯಲ್ಲಿರೋ DRDOದ ಚೇರ್ಮನ್ ಆಗಿ ಡಾಕ್ಟರ್ ಸಮೀರ್ V ಕಾಮತ್. ಇವರೆಲ್ಲರೂ ಈಗ ನಮ್ಮ ದೇಶದ ಸುರಕ್ಷತೆಯ ಚುಕ್ಕಾಣಿ ಹಿಡಿದಿದ್ದಾರೆ. ಸರಿ, ಈಗ ಸ್ವಲ್ಪ ವೇಗವಾಗಿ ಇನ್ನೊಂದಷ್ಟು ಪ್ರಮುಖ ಸಂಸ್ಥೆಗಳ ಚೀಫ್ಗಳ ಬಗ್ಗೆ ತಿಳ್ಕೊಂಡ್ಬಿಡೋಣ. ಯಾಕಂದರೆ ಇವೆಲ್ಲ ನಮ್ಮ ಡೈಲಿ ಲೈಫ್ ಮೇಲೆ ನೇರವಾಗಿ ಪರಿಣಾಮ ಬೀರೋ ಸಂಸ್ಥೆಗಳು. ಮೊದಲಿಗೆ ಇಸ್ರೋ, ಬಾಹ್ಯಾಕಾಶದಲ್ಲಿ ಭಾರತದ ಹೆಮ್ಮೆ ಎನಿಸಿಕೊಂಡಿರೋ ಇಸ್ರೋದ ಹೊಸ ಚೇರ್ಮನ್ ಡಾಕ್ಟರ್ V ನಾರಾಯಣನ್. ನೆಕ್ಸ್ಟ್, ದೇಶದ ಕೋಟ್ಯಾಂತರ ಜನರ ಜೀವನಾಡಿ ಇಂಡಿಯನ್ ರೈಲ್ವೇಸ್, ಅದರ ರೈಲ್ವೆ ಬೋರ್ಡ್ ಚೇರ್ಮನ್ ಆಗಿ ಸತೀಶ್ ಕುಮಾರ್ ಅವರೇ ಮರು ನೇಮಕಗೊಂಡಿದ್ದಾರೆ. ಹಾಗೆ ದೇಶದಾದ್ಯಂತ ನ್ಯಾಷನಲ್ ಹೈವೇಗಳನ್ನ ನಿರ್ಮಿಸೋ NHAIನ ಚೇರ್ಮನ್ ಆಗಿ ಸಂತೋಷ್ ಯಾದವ್. ದೇಶದ ಬಿಸ್ನೆಸ್ ಮತ್ತು ಇಂಡಸ್ಟ್ರಿ ವಲಯದ ಒಂದು ಪ್ರಭಾವಿ ಸಂಸ್ಥೆ FICCI, ಅದರ ಹೊಸ ಪ್ರೆಸಿಡೆಂಟ್ ಆಗಿ ಅನಂತ್ ಗೋಯಂಕಾ. ಕೊನೆಯದಾಗಿ ನಾವೆಲ್ಲ ಬಳಸೋ ಮೊಬೈಲ್, ಇಂಟರ್ನೆಟ್ ಸೇವೆಗಳನ್ನ ರೆಗ್ಯುಲೇಟ್ ಮಾಡೋ TRAI, ಅದರ ಹೊಸ ಚೇರ್ಮನ್ ಆಗಿ
ಅನಿಲ್ ಕುಮಾರ್ ಲಹೋಟಿ. ಸರಿ, ಇಷ್ಟೆಲ್ಲ ಹೆಸರುಗಳನ್ನ ನೋಡಿದ್ವಿ, ಆದ್ರೆ ಇದರ ಬಿಗ್ ಪಿಕ್ಚರ್ ಏನು? ಈ ಎಲ್ಲ ನೇಮಕಾತಿಗಳನ್ನ ಒಟ್ಟಿಗೆ ಸೇರಿಸಿ ನೋಡಿದ್ರೆ ನಮಗೇನ್ ಗೊತ್ತಾಗತ್ತೆ? ಬನ್ನಿ ಕೊನೆಯದಾಗಿ ಅದನ್ನೇ ನೋಡೋಣ. ನಾವಿಲ್ಲಿ ಚರ್ಚೆ ಮಾಡಿದ್ದು ಬರೀ 30ಕ್ಕೂ ಹೆಚ್ಚು ಹೆಸರುಗಳ ಬಗ್ಗೆ ಅಲ್ಲ, ಇದು ಅದಕ್ಕಿಂತ ದೊಡ್ಡದು. ಇದರ ಅರ್ಥ ದೇಶದ ಪ್ರತಿಯೊಂದು ಪ್ರಮುಖ ಕ್ಷೇತ್ರದಲ್ಲೂ ಲೀಡರ್ಶಿಪ್ ಚೇಂಜ್ ಆಗ್ತಿದೆ. ಇದು ಸುಮ್ಮನೆ ಸಣ್ಣಪುಟ್ಟ ಬದಲಾವಣೆ ಅಲ್ಲ, ಇದೊಂದು ದೊಡ್ಡ ಸಾಂಸ್ಥಿಕ ಬದಲಾವಣೆ ಅಂತಾನೆ ಹೇಳ್ಬೋದು. ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ, ದೇಶದ ಕಾನೂನಿನಿಂದ ಹಿಡಿದು ನಮ್ಮ ಗಡಿಗಳ ಭದ್ರತೆಯವರೆಗೆ, ನಮ್ಮ ಎಕಾನಮಿಯ ಆರೋಗ್ಯದವರೆಗೆ, ಹೀಗೆ ಪ್ರತಿಯೊಂದು ವ್ಯವಸ್ಥೆಯ ಚುಕ್ಕಾಣಿಯೂ ಈಗ ಈ ಹೊಸ ನಾಯಕರ ಕೈಗೆ ಬಂದಿದೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ಏನು? ಈ ಎಲ್ಲಾ ಹೊಸ ನಾಯಕರು ಸೇರಿ ನಮ್ಮ ದೇಶವನ್ನ ಯಾವ ದಿಕ್ಕಿಗೆ ಕೊಂಡೊಯ್ಯುತ್ತಾರೆ? ಇವರ ಪಾಲಿಸಿಗಳು, ಇವರ ನಿರ್ಧಾರಗಳು ನಮ್ಮೆಲ್ಲರ ಭವಿಷ್ಯವನ್ನ ಹೇಗೆ ರೂಪಿಸಬಹುದು? ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ ಅಲ್ವಾ? ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ಚರ್ಚೆಯನ್ನ ಮುಗಿಸೋಣ. ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ. ಹೌದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.